ನಾಳೆ ಡಿಕೆ ಶಿವಕುಮಾರ್ ಕ್ಯಾಬಿನೆಟ್ ವಿಸ್ತರಣೆಯಾಗೋದು ಫಿಕ್ಸ್ ಆಗಿದೆ. ನಾಳೆ ಬೆಳಿಗ್ಗೆ ಸಿಎಂ ಡಿಕೆ ಶಿವಕುಮಾರ್ ಅವರ ಕೈ ಸೇರುತ್ತೆ ನೂತನ ಸಚಿವರ ಲಿಸ್ಟ್. ಇವತ್ತೇ ಫೈನಲ್ ಪಟ್ಟಿ ರಾಜ್ಯಕ್ಕೆ ತಲುಪಲಿದೆ ಅಂತ ಹೇಳಿದ್ದಂತಹ ಹೈಕಮಾಂಡ್ ಪಟ್ಟಿಯೊಂದಿಗೆ ವೇಣುಗೋಪಾಲ್ ರಾಜ್ಯಕ್ಕೆ ಆಗಮಿಸಲಿದ್ದಾರೆ ಅಂತ ಹೇಳಲಾಗಿತ್ತು. ಈಗ ನಾಳೆ ಪಟ್ಟಿ ಕಳಿಸೋದಾಗಿ ಸಿಎಂಗೆ ಮಾಹಿತಿಯನ್ನ ಕೊಟ್ಟಿದೆ ಹೈಕಮಾಂಡ್. ಸಿಎಂ ಡಿಕೆ ಶಿವಕುಮಾರ್ಗೆ ಈ ಕುರಿತು ಮಾಹಿತಿ ಬಂದಿದೆ ಹೈಕಮಾಂಡ್ನಿಂದ. ನಾಳೆ ಸಂಜೆ ಡಿಕೆ ಸಂಪುಟದ ನೂತನ ಸಚಿವರು ಪದಗ್ರಹಣವನ್ನ ಮಾಡಲಿದ್ದಾರೆ. ಆದರೆ ಯಾರ್ಯಾರು ಸಚಿವರಾಗ್ತಾರೆ ಅನ್ನೋದರ ಬಗ್ಗೆ ಇನ್ನೂ ಕೂಡ ಕ್ಲಾರಿಟಿ ಇಲ್ಲ. ಹೈಕಮಾಂಡ್ ಪಟ್ಟಿ ಸಿಎಂ ಕೈ ಸೇರಿಲ್ಲ. ನಾಳೆ ಬೆಳಿಗ್ಗೆ ಸಿಎಂ ಡಿಕೆ ಶಿವಕುಮಾರ್ ಕೈ ಸೇರಲಿದೆಯಂತೆ ನೂತನ ಸಚಿವರ ಪಟ್ಟಿ. ಆ ಪ್ರಕಾರವಾಗಿ ಸಂಜೆ ಡಿಕೆ ಸಂಪುಟದ ನೂತನ ಸಚಿವರು ಪದಗ್ರಹಣವನ್ನ ಮಾಡಲಿದ್ದಾರೆ. ಅದಕ್ಕಾಗಿ ಸಿದ್ಧತೆಗಳು ಕೂಡ ನಡೆದಿದೆ. ಡಿಕೆ ಶಿವಕುಮಾರ್ ನೇತೃತ್ವದ ಸರ್ಕಾರದ ಸಚಿವ ಸಂಪುಟ ವಿಸ್ತರಣೆ ನಿಗೂಢವಾಗಿದೆ. ಅಂದ್ರೆ ಯಾರ್ಯಾರು ಸಚಿವರಾಗ್ತಾರೆ ಅನ್ನೋದರ ಕುರಿತಾಗಿ ಇನ್ನೂ ಕೂಡ ಕ್ಲಾರಿಟಿ ಇಲ್ಲ. ಆದರೆ ನಾಳೆ ಸಂಜೆಯೇ ಪ್ರಮಾಣ ವಚನ ಕಾರ್ಯಕ್ರಮ ನಡೆಯೋದು ಫಿಕ್ಸ್ ಅನ್ನುವಂತಹ ಮಾಹಿತಿ ಇದೆ. ಇವತ್ತು ಸಿಎಂ ಡಿಕೆ ಶಿವಕುಮಾರ್ ಅವರ ಕೈ ಸೇರಬೇಕಾಗಿತ್ತು ಲಿಸ್ಟ್. ಆದರೆ ಹೈಕಮಾಂಡ್ ಹೇಳ್ತಾ ಇದೆ ನಾಳೆ ಬೆಳಿಗ್ಗೆ ಲಿಸ್ಟ್ ಅನ್ನ ಕಳಿಸ್ಕೊಡ್ತೀವಿ ಅಂತ. ಈ ಕುರಿತಾಗಿ ಸಿಎಂಗೆ ಮಾಹಿತಿ ಕೂಡ ರವಾನೆ ಆಗಿದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿದ್ಯಾ. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ವಿದ್ಯಾ, ಗಮನಿಸ್ತಾ ಇದ್ದೀವಿ ಇನ್ನೂ ಕೂಡ ಸಚಿವರ ಲಿಸ್ಟ್ ಏನಿದೆ ಅದು ಸಿಎಂ ಅವರ ಕೈ ಸೇರಿಲ್ಲ. ಮಾತಾಡೋಣ, ಸಂಪರ್ಕ ಕಡಿತಗೊಂಡಿದೆ. ಇವತ್ತೇ ಫೈನಲ್ ಪಟ್ಟಿ ರಾಜ್ಯಕ್ಕೆ ಬರುತ್ತೆ ಅನ್ನುವಂತಹ ನಿರೀಕ್ಷೆ ಇತ್ತು. ಆದರೆ ಇಲ್ಲಿಯವರೆಗೂ ಪಟ್ಟಿ ಬಂದಿಲ್ಲ. ನಾಳೆ ಬೆಳಿಗ್ಗೆ ಪಟ್ಟಿ ಕಳಿಸ್ಕೊಡ್ತೀವಿ ಅಂತ ಕಾಂಗ್ರೆಸ್ ಹೈಕಮಾಂಡ್ ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ತಿಳಿಸಿದೆ. ಹಾಗಾಗಿ ಬೆಳಿಗ್ಗೆ ಪಟ್ಟಿ ಕೈ ಸೇರುತ್ತೆ. ಯಾರ್ಯಾರು ಸಚಿವರಾಗ್ತಾರೆ ಅನ್ನೋದರ ಬಗ್ಗೆ ಮಾಹಿತಿ ಬರುತ್ತೆ. ಅದಾದ ನಂತರ ಸಂಜೆ ಡಿಕೆ ಸಂಪುಟದ ನೂತನ ಸಚಿವರು ಪದಗ್ರಹಣವನ್ನ ಮಾಡಲಿದ್ದಾರೆ. ನಾಳೆ ಸಂಜೆ ಪ್ರಮಾಣ ವಚನ ಕಾರ್ಯಕ್ರಮ ನಡೆಸುವ ಕುರಿತಾಗಿ ಮೌಖಿಕ ಮಾಹಿತಿಯನ್ನ ಕೊಡಲಾಗಿದೆ. ಆದರೆ ಸಂಪುಟ ವಿಸ್ತರಣೆಯ ಸಸ್ಪೆನ್ಸ್ ಏನಿದೆ ಈಗಲೂ ಕೂಡ ಈ ಕ್ಷಣದವರೆಗೂ ಕೂಡ ಮುಂದುವರೆದಿರುವಂಥದ್ದು. ಮೌಖಿಕ ಮಾಹಿತಿ ಕೊಡಲಾಗಿದೆ, ಆದರೆ ಲಿಖಿತ ಆದೇಶ ಲೋಕಭವನಕ್ಕೆ ತಲುಪಿಲ್ಲ. ಆದರೂ ಕೂಡ ನಾಳೆ ಸಂಜೆ ಪ್ರಮಾಣ ವಚನ ಕಾರ್ಯಕ್ರಮ ಅನ್ನೋದು ಫಿಕ್ಸ್ ಆಗಿದೆ. ಈ ಕುರಿತಾಗಿ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಹೇಳಿದ್ದಾರೆ ನಾಳೆನೇ ಸಂಪುಟ ವಿಸ್ತರಣೆ ಆಗುತ್ತೆ ಅಂತ. ಮತ್ತೆ ನಮ್ಮ ಪ್ರತಿನಿಧಿ ವಿದ್ಯಾ ಸಂಪರ್ಕಕ್ಕೆ ಬಂದಿದ್ದಾರೆ. ವಿದ್ಯಾ, ಇವತ್ತು ನಿರೀಕ್ಷೆ ಇತ್ತು ಪಟ್ಟಿ ಸಿಎಂ ಡಿಕೆ ಶಿವಕುಮಾರ್ ಅವರ ಕೈ ಸೇರುತ್ತೆ ಅಂತ. ಆದರೆ ಇವತ್ತಿಲ್ಲ, ನಾಳೆ ಬೆಳಿಗ್ಗೆ ಅನ್ನುವಂತಹ ಮಾಹಿತಿಗಳು ಬರ್ತಾ ಇದೆ. ಯಸ್ವೀಣಾ, ನೀವು ಹೇಳದಂತೆ ಇವತ್ತು ಸಂಜೆ ಬಹುತೇಕ ಕೆ.ಸಿ. ವೇಣುಗೋಪಾಲ್ ಅವರು ಅಥವಾ ಸುರ್ಜೇವಾಲ್ ಅವರು ಬೆಂಗಳೂರಿಗೆ ಬರಬೇಕಾಗಿತ್ತು. ಅವರ ಜೊತೆಯಲ್ಲಿ ನೂತನ ಸಚಿವರ ಹೆಸರಿರುವಂತಹ ಲೀಸ್ಟನ್ನು ಕೂಡ ಅವರು ಬೆಂಗಳೂರಿಗೆ ತಂದು ನಂತರ ರಾತ್ರಿಯ ಮೇಲೆ ಅವರಿಗೆ ಯಾರೆಲ್ಲ ಸಚಿವರಾಗ್ತಾರೆ ಅನ್ನುವಂಥವರಿಗೆ ಕಾಲ್ ಮಾಡಿ ತಿಳಿಸ್ತಾರೆ ಅನ್ನುವಂತಹ ನಿರೀಕ್ಷೆಯಲ್ಲಿ ಸಾಕಷ್ಟು ಜನ ಸಚಿವಾಕಾಂಕ್ಷಿಗಳು ಇದ್ರು. ಆದರೆ ಈಗಿನ ಮಾಹಿತಿ ಪ್ರಕಾರ ಇವತ್ತು ಸಚಿವ ಸಂಪುಟವನ್ನು ಯಾರೆಲ್ಲ ಸೇರಬೇಕು ಅಂತಿದ್ರು ಸಚಿವಾಕಾಂಕ್ಷಿಗಳಿಗೂ ಅವರಿಗೆಲ್ಲರಿಗೂ ಕೂಡ ನಿರಾಸೆ ಆಗಿದೆ. ತಮ್ಮ ಹೆಸರಿರುವಂತಹ ಲಿಸ್ಟ್ ಇವತ್ತು ಸಂಜೆ ಬರುತ್ತೆ ಅಥವಾ ಇವತ್ತು ರಾತ್ರಿ ಬರಬಹುದು ಅನ್ನುವಂತಹ ನಿರೀಕ್ಷೆ ಇಟ್ಕೊಂಡವರಿಗೆ ನಿರಾಸೆ ಆಗಿರುವಂಥದ್ದು. ಹೈಕಮಾಂಡ್ ನಾಳೆ ಬೆಳಗ್ಗೆ ನಿಮಗೆ ಲಿಸ್ಟ್ ತಲುಪುತ್ತೆ ಅನ್ನುವಂತಹ ಮಾಹಿತಿಯನ್ನ ಈಗ ಆಲ್ರೆಡಿ ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ತಲುಪಿಸಿದ್ದಾರೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ನಮಗಿದೆ. ಯಾಕಂದ್ರೆ ಈಗ ಆಲ್ರೆಡಿ ಡಿಕೆ ಶಿವಕುಮಾರ್ ಅವರು ಕೂಡ ಪತ್ರಿಕಾಗೋಷ್ಠಿಯಲ್ಲಿ ನಾವು ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಅವರಿಗೂ ಕೂಡ ಲಿಸ್ಟ್ ಯಾವಾಗ ಬರಬಹುದು ಅನ್ನುವಂತಹ ನಿರೀಕ್ಷೆ ಇರಲಿಲ್ಲ. ನಾಳೆ ಸಚಿವ ಸಂಪುಟ ನಾವು ವಿಸ್ತರಣೆ
ಮಾಡಬಹುದು ಅನ್ನುವಂತಹ ನಿರೀಕ್ಷೆಯನ್ನು ಇಟ್ಕೊಂಡು ಈಗ ಆಲ್ರೆಡಿ ಲೋಕಭವನಕ್ಕೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಮೌಖಿಕವಾಗಿ ಎಲ್ಲ ತಯಾರಿಯನ್ನ ಮಾಡ್ಕೊಳ್ಳಿ ಅನ್ನುವಂತಹ ಮಾಹಿತಿಯನ್ನ ಕೊಟ್ಟಿದ್ರು. ಅದ ಆಧಾರದ ಮೇಲೆ ಈಗ ಆಲ್ರೆಡಿ ಲೋಕಭವನದಲ್ಲೂ ಕೂಡ ಸಾಕಷ್ಟು ತಯಾರಿಯನ್ನ ಮಾಡಿದ್ದಾರೆ. ಇನ್ನೊಂದು ಕಡೆ ಸಚಿವಾಕಾಂಕ್ಷಿಗಳು ಕೂಡ ನಮ್ಮ ಹೆಸರು ಲೀಸ್ಟ್ ಅಲ್ಲಿದೆ, ಸೊ ಹೈಕಮಾಂಡ್ ನಮ್ಮ ಹೆಸರಿಗೆ ಒಂದು ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿರುತ್ತೆ, ನಾವು ನಾಳೆ ಸಚಿವರಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಸಕಲ ತಯಾರಿಯನ್ನ ಕೂಡ ಸಚಿವಾಕಾಂಕ್ಷಿಗಳು ಯಾರೆಲ್ಲ ಇದ್ರು, ತಮ್ಮ ಹೆಸರು ಲೀಸ್ಟ್ ನಲ್ಲಿ ಇದ್ದೇ ಇರುತ್ತೆ ಅನ್ನುವಂಥವ್ರು ಯಾರೆಲ್ಲ ಇದ್ರು ಅವರೆಲ್ಲರೂ ಕೂಡ ನಿರೀಕ್ಷೆಯಿಂದ ಕಾಯ್ತಾ ಇದ್ರು. ಆದ್ರೆ ನಾಳೆ ಬೆಳಗ್ಗೆ ಹೈಕಮಾಂಡ್ 10 ಗಂಟೆಗೆ ಲೀಸ್ಟ್ ಕೊಡ್ತೀವಿ ಅನ್ನುವಂಥದ್ದನ್ನ ಹೇಳಿರುವಂತಹ ಕಾರಣಕ್ಕಾಗಿ ಸಚಿವಾಕಾಂಕ್ಷಿಗಳಿಗೆ ನಿಜಕ್ಕೂ ಕೂಡ ಬೇಸರ ಆಗಿದೆ. ಆದ್ರೆ ಹೈಕಮಾಂಡ್ ನಾಳೆ ಬೆಳಗ್ಗೆ ಏನಾದರೂ ಸಚಿವಾಕಾಂಕ್ಷಿಗಳ ಲೀಸ್ಟ್ ಅಥವಾ ಯಾರೆಲ್ಲ ನೂತನ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅನ್ನುವಂತಹವರ ಹೆಸರುಗಳಿರುವಂತಹ ಲೀಸ್ಟನ್ನು ಕಳಿಸ್ಲಿಲ್ಲ ಅಂತ ಹೇಳಿದರೆ ನಾಳೆ 4 ಗಂಟೆಗೆ ನಡಿಬೇಕಾದಂತಹ ಪ್ರಮಾಣ ವಚನ ಏನಿದೆ ಅದು ಮುಂದೂಡಿಕೆ ಆಗುವಂತಹ ಸಾಧ್ಯತೆ ಕೂಡ ಇದೆ. ಆದರೆ ಇಲ್ಲಿಯವರೆಗಿನ ಮಾಹಿತಿಯ ಪ್ರಕಾರ ನಾಳೆ ಸಂಜೆ 4 ಗಂಟೆಗೆ ಬಹುತೇಕ ನೂತನ ಸಚಿವರಾಗಿ ಶಾಸಕರುಗಳು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ ಅನ್ನುವಂತಹ ಮಾಹಿತಿ ಇರುವಂಥದ್ದು. ಆದರೆ ಇವತ್ತು ಬರುವಂತಹ ಲಿಸ್ಟ್ ಏನು ಟೈಮ್ ಏನಿದೆ ಅದು ನಾಳೆಗೆ ಮುಂದೂಡಿಕೆ ಆಗಿರುವಂಥದ್ದು. ಥ್ಯಾಂಕ್ ಯು ವಿದ್ಯಾ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇನ್ನು ನಾಳೆ ಸಂಪುಟ ವಿಸ್ತರಣೆ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ದಾರೆ. ನಾಳೆ ಆಗುತ್ತಾ ಅನ್ನೋ ಪ್ರಶ್ನೆಗೆ ಆಗುತ್ತೆ ಅಂತ ಉತ್ತರ ಕೊಟ್ಟಿದ್ದಾರೆ ಪ್ರಿಯಾಂಕ್ ಖರ್ಗೆ. ದೆಹಲಿಯಿಂದ ಬೆಂಗಳೂರಿಗೆ ಆಗಮಿಸಿದ್ದಾರೆ. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಮಾಧ್ಯಮದ ಮುಂದೆ ಹೇಳಿದಂತಹ ಮಾತಿದು. ನಾಳೆ ಸಂಪುಟ ವಿಸ್ತರಣೆ ಆಗುತ್ತಾ ಇಲ್ವಾ ಅನ್ನುವಂತಹ ಮಾಧ್ಯಮದವರ ಪ್ರಶ್ನೆಗೆ ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಾರೆ ಇಲ್ಲ ಆಗತ್ತೆ ಅಂತ ಅಷ್ಟು ಹೇಳಿ ಹೊರಟಿದ್ದಾರೆ. ನಾಳೆ ಸಚಿವ ಸಂಪುಟ ರಚನೆ ಆಗುತ್ತಪ್ಪ, ಆಗುತ್ತೆ, ಸ್ವಲ್ಪ ಹುಷಾರು ದಯವಿಟ್ಟು. ನಾಳೆ ಸಚಿವ ಸಂಪುಟ ರಚನೆ ಆಗುತ್ತಪ್ಪ, ಆಗುತ್ತೆ, ಸ್ವಲ್ಪ ಹುಷಾರು ದಯವಿಟ್ಟು. ನಾಳೆ ಸಚಿವ ಸಂಪುಟ ರಚನೆ ಆಗುತ್ತಪ್ಪ, ಆಗುತ್ತೆ, ಸ್ವಲ್ಪ ಹುಷಾರು ದಯವಿಟ್ಟು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.